ಫೈನಲ್ ಪಂದ್ಯಕ್ಕಾಗಿ 3 ದೊಡ್ಡ ಬದಲಾವಣೆ ಹೇಗಿರಲಿದೆ ಆರ್ಸಿಬಿ ಹೊಸ ಪ್ಲೇಯಿಂಗ್ 11 IPL 2026 ಫೈನಲ್ ಪಂದ್ಯ ಬಂದೇ ಬಿಡ್ತು. ಆರ್ಸಿಬಿ ವರ್ಸಸ್ GT. ಈ ಒಂದು ಮ್ಯಾಚ್ ಗೆಲ್ಲೋರು ಯಾರು? ಗೆಲ್ಲಕ್ಕಿಂತ ಮುಂಚೆ ಪ್ಲೇಯಿಂಗ್ 11 ಕರೆಕ್ಟ್ ಆಗಿರಬೇಕು. ಆರ್ಸಿಬಿ ಕರೆಕ್ಟ್ ಪ್ಲೇಯಿಂಗ್ 11 ಆಡಿಸಿದ್ರೆ ಈ ಸಲ ಕಪ್ ನಮ್ಮದೇ ಬರೆದಿಟ್ಕೊಳ್ಳಿ. ಲಾಸ್ಟ್ ವರ್ಷ ಗೆದ್ದಿದ್ದು ನಾವೇ, ಈ ಸಲ ಗೆಲ್ಲೋದು ನಾವೇ. ಈ ಸಲ ಪ್ಲೇಯಿಂಗ್ 11 ಹೇಗಿರುತ್ತೆ? ಪಿಚ್ ರಿಪೋರ್ಟ್ ಹಾಗೂ ಹೆಡ್ ಟು ಹೆಡ್ ನೋಡೋದಾದರೆ ಇದುವರೆಗೂ ಆರ್ಸಿಬಿ GT 9 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ ಆರ್ಸಿಬಿ 5 ಮ್ಯಾಚ್ ಗೆದ್ದವ್ರೆ, GT 4 ಮ್ಯಾಚ್ ಗೆದ್ದವ್ರೆ. ಹೈಯೆಸ್ಟ್ ಸ್ಕೋರು 254 ರೀಸೆಂಟಾಗಿ ಆಗಿದ್ದು, ಲೋಯೆಸ್ಟ್ ಸ್ಕೋರು 155, ಅದು ಕೂಡ ರೀಸೆಂಟ್ IPL ಅಲ್ಲಿ ಆಗಿರೋದು. ಆರ್ಸಿಬಿ ತಂಡ ಮುನ್ನಡೆ ಇದೆ. ಪಿಚ್ ರಿಪೋರ್ಟ್ ಕಡೆಗೆ ನೋಡೋದಾದ್ರೆ ಬ್ಯಾಟಿಂಗ್ ಫಸ್ಟ್ 51% ಸಲ ಗೆದ್ದಿದ್ದಾರೆ, ಬ್ಯಾಟಿಂಗ್ ಸೆಕೆಂಡ್ 49% ಸಲ ಗೆದ್ದಿದ್ದಾರೆ. ಫೈನಲ್ ಮ್ಯಾಚು ಪ್ರೆಷರ್ ಇದೆ ಆರ್ಸಿಬಿ ತಂಡಕ್ಕೆ. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡಿದ್ರೆ ಬೆಟರು, ಚೇಸಿಂಗ್ ಆಡಿದ್ರು ಕೂಡ ಬೆಟರು. ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಹೇಗಿರಲಿದೆ ನೋಡೋದಾದ್ರೆ ಈ ತರ ಇರುತ್ತೆ. ಓಪನಿಂಗು ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರ್ ಬರ್ತಾರೆ. ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ರಜತ್ ಪಡಿದಾರ್, 5 ಕುನಾಲ್ ಪಾಂಡ್ಯ, 6 ಜಿತೇಶ್ ಶರ್ಮಾ, 7 ಟಿಮ್ ಡೇವಿಡ್, 8 ರೊಮ್ಯಾರಿಯೋ ಶೆಪರ್ಡ್, 9 ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಡಫಿ ಹಾಗೂ ಯಾರಿರ್ತಾರೆ ಹೇಳಿ? ಭುವನೇಶ್ವರ್ ಕುಮಾರ್ ಅವರು ಪ್ಲೇಯಿಂಗ್ 11 ಇರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ನೀವು ಯಾರನ್ನ ಬೇಕಾದ್ರೂ ತೊಗೊಬೋದು. ಬೆಸ್ಟ್ ಅಂತ ಅದು ರಸಿಕ್ ಸಲಾಮ್ದಾರ್ ಬೆಸ್ಟು ಅಂತಲೇ ಹೇಳ್ತೀನಿ. ಇದು ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಆಗಿರುತ್ತೆ. IPL 2026 ಫೈನಲ್ಗೆ 2025 ಕೂಡ ಗೆದ್ದಿದ್ದು ನಾವೇ, 26 ಕೂಡ ಗೆಲ್ಲೋದು ನಾವೇ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಿಸ್ತಾ ಇದ್ದೀನಿ. ಈ ಒಂದು ಪ್ಲೇಯಿಂಗ್ 11 ಆರ್ಸಿಬಿ ತಂಡಕ್ಕೆ ಬೆಸ್ಟ್ ಆಗಲಿದೆ ಅಂತ ಹೇಳ್ಬೋದು. ಅಹಮದಾಬಾದ್ ಪಿಚ್ಚಲ್ಲಿ ಕೃಣಾಲ್ ಪಾಂಡ್ಯ ಒಬ್ಬರು ಸ್ಪಿನ್ನರ್ ಸಾಕಾ ಬ್ರೋ ಅಂತ ಕೇಳಿದ್ರೆ ಒಬ್ಬರೇ ಸಾಕು. ಸುಯೇಶ್ ಶರ್ಮಾ ಏನು ಬೇಡ, ಕೃಣಾಲ್ ಪಾಂಡ್ಯ ಸ್ಪಿನ್ನರ್ ಆಗಿ ಕಂಟಿನ್ಯೂ ಮಾಡ್ತಾರೆ. ರೊಮಾರಿಯೋ ಶೆಪರ್ಡ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ 3 ಜನ ಕೂಡ ಫಿನಿಷರು ಈ ಸಲ ಪಾರ್ಟಿಗೆ ಬರಬೇಕು ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.